ಯಗವಕೋಟೆಯಲ್ಲಿ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ. ಚಿಂತಾಮಣಿ ಯಗವಕೋಟೆ ಗ್ರಾಮದ ಇಂದ್ರ ಪ್ರತಿಷ್ಠೆಯಾಗಿ ನೆಲೆಸಿರುವ ಶ್ರೀಮಂತ್ ಪಂಚರಾತ್ರಾಗಮ ರೀತ್ಯ ಪೂಜಿಸಲ್ಪಡುತ್ತಿರುವ ಪಂಚನಾರಾಯಣರಲ್ಲಿ ಒಬ್ಬರೆನಿಸಿದ ಶ್ರೀ ಭೂನೀಲ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೀರನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಲ್ಲಿಸಿದರು. ತಾಲೂಕಿನ ಯಗವಕೋಟೆ ಗ್ರಾಮದ ಶ್ರೀ ವೀರನಾರಾಯಣ ಸ್ವಾಮಿಗೆ ವಿಶ್ವವಸ್ತು ಸಂವತ್ಸರ ಮಾಘಶುದ್ಧ ಪೌರ್ಣಮಿಯ ಹಿನ್ನೆಲೆ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಎಳೆದು ಮಾತನಾಡಿ, ಸಮಸ್ತ ಜನತೆಗೆ ಒಳಿತಾಗಲೆಂದು, ಸಮೃದ್ಧವಾಗಿ ನಾಡು ರಾಜ್ಯ ದೇಶ ಅಭಿವೃದ್ಧಿಯಾಗಲೆಂದು ಹಾಗೂ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರು ಸುಖ ಶಾಂತಿಯಿಂದ ನೆಲೆಸಲೆಂದು ಕೋರಿದರು. ವೀರನಾರಾಯಣ ಸ್ವಾಮಿ ಟ್ರಸ್ಟ್ನ ಕಾರ್ಯದರ್ಶಿ ರೆಡ್ಡಪ್ಪ ನಾಯ್ಡು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬ್ರಹ್ಮರಥೋತ್ಸವವನ್ನು ನಡೆಸುತ್ತಿದ್ದು 12,000ಕ್ಕೂ ಹೆಚ್ಚಿನ ಮಂದಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ವೈಕುಪ್ಪವಲ್ಲಿಯಿಂದ 4,000 ಜನರಿಗೆ ಮುದ್ದೆ ಊಟ ಹಾಗೂ ಯಗವಕೋಟೆಯ ಸುತ್ತಮುತ್ತಲಿನ ಪ್ರತಿ ಹಳ್ಳಿಯಿಂದ ಒಂದು ಟ್ರ್ಯಾಕ್ಟರ್ನಲ್ಲಿ ಅವರವರ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಊಟದ ವ್ಯವಸ್ಥೆ ಕಲ್ಪಿಸುತ್ತಾರೆ. 12 ದಿನ ಈ ಬ್ರಹ್ಮರಥೋತ್ಸವ ನಡೆಯುತ್ತದೆ. 5 ದಿನ ನಿರಂತರ ಊಟ ವ್ಯವಸ್ಥೆ ಕಲ್ಪಿಸಲಾಗುವುದೆಂದರು. 3 ದಿನ ರಾಮಕೋಟೆ ನಡೆಯುತ್ತದೆ. ಅದನ್ನು ಶಂಕರಪ್ಪ ಮತ್ತು ಚಲಪತಿ ತಂಡದವರು ನಡೆಸಿಕೊಡುತ್ತಾರೆ. ಬೆಟ್ಟದ ಮೇಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ವಿಶೇಷ ಪೂಜೆ ಮತ್ತು ಭಜನೆ ಮತ್ತು ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವೀರನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಎ ರವೀಂದ್ರ, ಕಾರ್ಯದರ್ಶಿ ಜಿಎ ರೆಡ್ಡಪ್ಪ ನಾಯ್ಡು, ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಕಣ್ಣಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷ ಲಕ್ಷ್ಮಣರೆಡ್ಡಿ, ನಾಗಪ್ಪ, ಸುರೇಶ್, ಲಕ್ಷ್ಮೀರೆಡ್ಡಿ, ರಾಚಯ್ಯ, ಪ್ರಕಾಶ್, ಜಯಪ್ರಕಾಶ್, ಮಹದೇವರೆಡ್ಡಿ ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಯಗವಕೋಟೆ ವೀರನಾರಾಯಣ ಸ್ವಾಮಿ ಜಾತ್ರೆ ಪ್ರತಿ ವರ್ಷ ಹುಣ್ಣಿಮೆಗೆ ನಡೆಯುತ್ತೆ. ಇಲ್ಲಿ ಈ ದಿನ ಒಂದು 10,000 ಮೇಲೆ ಅನ್ನಸಂತರ್ಪಣೆ ಆಗುತ್ತೆ. ಮತ್ತು ವೈಕುರ್ಪಲ್ಲಿ ಜನರಿಂದ ಒಂದು 4,000 ಜನರಿಗೆ ಮುದ್ದೆ ಊಟ ಬಡಿಸ್ತಾರೆ. ಮತ್ತು ಪ್ರತಿ ಹಳ್ಳಿಯಿಂದ ಟ್ರ್ಯಾಕ್ಟ್ರಲ್ಲಿ ಊಟ ವ್ಯವಸ್ಥೆ ಇರುತ್ತೆ. ಪಾನಕ ಬೇಸಿಗೆ ಇರುತ್ತೆ. ಮತ್ತು ಬೆಟ್ಟದ ಮೇಲೆ ವಿಶೇಷ ಅಭಿಷೇಕ ಅಲ್ಲೂ ಪ್ರಸಾದ ವಿನಿಯೋಗ ಇರುತ್ತೆ. ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಮತ್ತು ರಾಮಕೋಟೆ 3 ದಿನ ನಡೆಯುತ್ತೆ. ಇಲ್ಲಿ ಅಕ್ಕಲಮ್ಮ ದೇವಸ್ಥಾನ 12 ದಿನ ಟೋಟಲಿ ಇದು ಜಾತ್ರೆ ನಡೆಯುತ್ತೆ. ಇಂದಿರಾ ರಮಣ ಗೋವಿಂದ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗೋವಿಂದ.
ಸಿಂಧೂರ್ ಕಲ್ಯಾಣ ಮಾಡ್ತಾ ಇದ್ದಾನ कुबेराय वैष्णवाय महाराजाय नमः। वेदाधिपये वदैवदन्नः वृषभाध्रीश्वरये वदैवदन्नः पणिशैलाधिपये वदैवदन्नः भगवान् वेङ्कटये वदैवदन्नः श्री श्रीनिवासः परदेवदन्नः श्री श्रीनिवासः कुलदेवदन्नः श्री श्रीनिवासः परमागतिर्नः वक्राब्दे देवेन्द्रिये प्रतिष्ठते। अष्टलक्ष्मी समेत श्री वीरनारायण स्वामी कृपा कटाक्ष परिपूर्णता फलसिद्धिरस्तु। राजकीय क्षेत्रे दिग्विजय प्राप्तिरस्तु। जय इमरान मोबाइल लो ಸೈಡ್ ಇಂದ ಅಂತೀವಪ್ಪ జగదే కృష్ణారెడ్డి ಯಾಕೆ ಬೇಟ್ ಸೈಡ್
ಅಕ್ಕಲ ದೇವಮ್ಮ ದೇವಾಲಯ ವಿಶೇಷ ಪೂಜೆ ಸಲ್ಲಿಸಿದ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ಶ್ರೀ ವೀರನಾರಾಯಣ ಸ್ವಾಮಿ ದೇವರ ಸಹೋದರಿ ಅಕ್ಕಲ ದೇವಮ್ಮ. ಈ ದೇವಾಲಯವನ್ನ 28 ವರ್ಷಗಳಿಂದ ನಿರಂತರವಾಗಿ ನಮ್ಮ ತಂದೆಯವರು ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬರುತ್ತಿತ್ತು ಎಂದು ಈ ದೇವಾಲಯಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಅಕ್ಕಲ ದೇವಮ್ಮ ದೇವಾಲಯದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕುರುಪಹಳ್ಳಿ ಶ್ರೀನಿವಾಸ ರೆಡ್ಡಿ ಕುಟುಂಬದ ರಮ್ಯಾ ಶ್ರೀನಿವಾಸ ರೆಡ್ಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಹೂವಿನ ಹಾರ ಹಾಗೂ ಶಾಲು ಫಲತಾಂಬೂಲವನ್ನು ನೀಡಿ ಸನ್ಮಾನಿಸಿದರು. ದೇವಾಲಯದ ಟ್ರಸ್ಟಿ ರಮ್ಯಾ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ತಾಯಿ ಅಕ್ಕಲ ದೇವಮ್ಮ ಮಹಿಮೆಯುಳ್ಳ ದೇವತೆಯಾಗಿದ್ದು ಉದ್ಭವ ಉತ್ತವನ್ನ ಹೊಂದಿದ್ದು ಇಲ್ಲಿಗೆ ಬರುವ ಭಕ್ತರುಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಿತ್ತು. ಇಲ್ಲಿನ ವಿಶೇಷವೇನೆಂದರೆ ಮಹಿಳೆಯರಿಗೆ ಅರಿಶಿನ ಕುಂಕುಮ ಹಾಗೂ ಬಳೆಯನ್ನು ನೀಡಿ ಅವರು ಮುತ್ತೈದೆಯರಂತೆ ಹಾಗೂ ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಮಹಾನ್ ದೇವಿಯೇ ಅಕ್ಕಲ ದೇವಮ್ಮ ದೇವಿಯಾಗಿದ್ದಾರೆಂದು 4 ತಿಂಗಳಿಂದ ಹುತ್ತ ಬೆಳೆಯುತ್ತಿದೆ ಎಂದರು. आयुष्येवेन्द्रे प्रतिष्ठते धनं धान्यं वशं बहुकीर्ति लाभं शतसंवत्सरं स्थिरते दीर्घमायुः सकल व्यापार व्यवहार दिने दिने अभिवृद्धि ಮತ್ತೆ ಪ್ರತಿ ಸೋಮವಾರ ಅಭಿಷೇಕ ಸನ್ವಿ ಅದಕ್ಕೆಲ್ಲ ಏನು ಅದೆಲ್ಲ ಆ ದೇವಸ್ಥಾನ ಸುಮಾರು ಕೋಟಿಗಟ್ಟಲೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀವಿ ದೇವಸ್ಥಾನ. చూసి ಶ್ರೀ ಅಕ್ಕಲದೇವಮ್ಮ ದೇವಸ್ಥಾನ ಅಂತ ವೀರನಾರಾಯಣ ಸ್ವಾಮಿ ಅವರ ಸೋದರಿ. ಇದು ಸುಮಾರು ವರ್ಷಗಳಿಂದ ಶಿಥಿಲವಾಗಿತ್ತು. ನಮ್ಮ ತಂದೆಯವರು ಒಂದು 28 ವರ್ಷಗಳಿಂದ ಒಂದು ಅಮ್ಮನಿಗೆ ಒಂದು ಗರ್ಭಗುಡಿಯನ್ನು ಕಟ್ಟಿಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಬ್ರಹ್ಮರಥೋತ್ಸವ ವರ್ಷನೇ ಇಲ್ಲಿ ಬಂದು ಎಲ್ಲ ಪೂಜೆಗಳು ಎಲ್ಲ ಶಾಸ್ತ್ರಗಳು ಎಲ್ಲ ಇಲ್ಲೇ ನಡೆಯುತ್ತೆ. ನಾವು ಬರದೇ ಇರೋ ಮೊದಲಿಂದನೂ ಇಲ್ಲೇ ಎಲ್ಲ ಶಾಸ್ತ್ರಗಳೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ತಂದೆಯವರು 28 ವರ್ಷದಿಂದ ಒಬ್ಬರೇ ಅವರು ಸ್ವಂತ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷ ಭಕ್ತರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ನಾವು ಇನ್ನೂ ಒಂದು ಸ್ವಲ್ಪ ಹಿಂಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು